ಗುಣ ಪಾಪಚ್ಚೆ ಏಯ್ ದರ್ಶನ್ ತಗೊಂಡಿದ್ರಲ್ಲ ಹಂಗೆ ಎಣ್ಣೆ ಕೂದ್ರೆ ಪೊಲೀಸ್ ಜೈಲ್ಗೆ ಹಾಕ್ತಾರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೈಕುಂಠ ಏಕಾದಶಿ. ಬೆಳಗ್ಗೆಯಿಂದ ಫುಲ್ಲು ಕಂಪ್ಲೀಟಾಗಿ ಮನೆಯೆಲ್ಲನೂ ಕ್ಲೀನ್ ಮಾಡಿ ಸಾಯಂಕಾಲ ಪೂಜೆ ಮಾಡೋಷ್ಟರಲ್ಲಿ ಸಂಜೆ 4:15 5 ಗಂಟೆ ಆಗಿಬಿಟ್ಟಿದೆ. ಪಾಪು ಮಲ್ಕೊಂಡಿದ್ಲು. ಸೊ ಪಾಪು ಮಲಗಿದ್ದು ಎದ್ದೋಳಷ್ಟರಲ್ಲಿ ಪೂಜೆ ಮಾಡಿಬಿಡೋಣ ಮನೇಲಿ ಅಂತ ಸಿಂಪಲ್ಲಾಗಿ ಒಂದು ಪೂಜೆನ ಮಾಡ್ತಾ ಇದ್ದೆ. ಆ್ಯಂಡ್ ಪಾಪು ಎದ್ದ ಮೇಲೆ ದೇವಸ್ಥಾನ ಇಲ್ಲೇ ಮನೆ ಹತ್ರದಲ್ಲಿ ಯಾವುದಾದ್ರೂ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದ್ದರೆ ಹೋಗೋಣ ಅಂತ ಹೇಳಿ ಎದ್ಬಿಟ್ಟ. ಆಗೋಯ್ತಾ ನಿದ್ದೆ? ಯಾಕೆದ್ದೆ? ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಎದ್ಬಿಟ್ಯಾ? ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮಾಮಿ ನೋಡಕ್ಕೆ ಬಾ. ಏನಾಯ್ತು? ಸಿಗಾಕೊಂಡ್ಬಿಡ್ತಾ? ಬಾ ಎದೋಳು, ಪರವಾಗಿಲ್ಲ. ಅಯ್ಯೋ ಅಲ್ಲ ಹಾಯ್ ಮಾಡು. ಈಗ ಎದ್ದವಳೆ, ಮೂಡಿಲ್ಲ. ಖುಷಿ ಏನು ಮಾಡ್ತಾವಳೆ ನೋಡೋಣ. ಏನು ಮಾಡ್ತಾವಳೆ ಖುಷಿ? ಖುಷಿ ಪಾಪು ಎದ್ಲು, ದೇವಸ್ಥಾನಕ್ಕೆ ಬರಲ್ವಾ? ರೆಡಿ ಆಗಲ್ವಾ? ಆಡಿದ್ದಾಯ್ತು ಸಾಕು, ಬಾ ಹೋಗೋಣ ಇವಾಗ ದೇವಸ್ಥಾನಕ್ಕೆ. ಗುಣ ದೇವಸ್ಥಾನಕ್ಕೆ ಬರಲ್ವಂತೆ, ನಾವೇ ಹೋಗೋಣ. ನಾವು ಹೋಗೋದು ಬೇಡವಾ? ನೋಡು ನೀನು ಇರ್ಬೇಕಂತ ಜೊತೆಗೆ. ನಾನು ಬರ್ತೀನಿ. ಬಾ ಎದ್ ಬಾ, ರೆಡಿ ಮಾಡ್ತೀನಿ ಮತ್ತೆ ಬೇಗ ಬೇಗ. ಈ ಡ್ರೆಸ್ ಬೇಡ, ಬೇರೆ ಡ್ರೆಸ್ ಹಾಕ್ತೀನಿ ಬಾ. ನಡಿ ಎದೋಳು. ಇದು ನಮ್ಮಪ್ಪಗೆ ಮಣ್ಣಲಾಡಿ ಕೈಯೆಲ್ಲ ಧೂಳು ಇಲ್ಲಿ. ಅದಕ್ಕೆ ನಡಿ ಬೇಗ ಬೇಗ ರೆಡಿ ಹಾಕೋಣ. ದೇವ್ರ ಹತ್ರ ಏನು ಕೇಳ್ಕೊತ್ಯಾ? ಕೇಳಿದಲ್ಲ ಮಾಮಿ, ನಾನು ಚೆನ್ನಾಗಿ ಓದಿ ಡಾಕ್ಟರ್ ಹಂಗೆ ಹೇಳ್ದೆ ನಾನು. ಗಣ ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ಬೇಕು ಇವಾಗ ನಾವು? ಖುಷಿ ಸ್ಲಿಪ್ಪರ್ ಹಾಕೋ. ನಡೀರಿ, ಬೈಕಾ ಕಾರ? ನಡ್ಕೊಂಡಂತೆ ನಾನು ರೆಡಿ. ನಡ್ಕೊಂಡಂತೆ ನಡಿ ಖುಷಿ, ಹೋಗೋಣ. ನೋಡಿ ಗೈಸ್, ನಾನು ಬಿಟ್ಟಿರೋ ರಂಗೋಲಿ ಇದು. ಇಲ್ಲಿ ಒಂದು ಬಿಟ್ಟಿದ್ದೆ, ಖುಷಿ ಎಲ್ಲ ನೀರಾಗಿ ಹೋಗಿಸ್ಬಿಟ್ಟಿದ್ದಾಳೆ. ಚೆನ್ನಾಗೈತಾ ಗುಣ ರಂಗೋಲಿ? ಚೆನ್ನಾಗೈತಾ? ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಂತೆ. ಇನ್ನು ಮುಂದೆ ಮೇಡಮ್ ಮುಂದೆ ಯಾವಾಗಲೂ. ನಾನು ಬರಲಾ? ಬಾಯ್ ಬಾಯ್. ನಾನು ಏಯ್ ರಾಶಿ. ಎಲ್ಲ ಇಲ್ಲಿಂದಾನೆ ನುಗ್ಬಿಡ್ತಾವ್ರೆ. ನಡಿ ನುಗ್ಬಿಡೋಣ. ಖುಷಿ ಚೆನ್ನಾಗೈತಾ? ತಗೊಳ್ಳೋಣ ಬಾ. ನಾವು ತಲೆ ಓಡಿಸ್ಕೊಂಬಿಟ್ಟಾಳೆ. ಸೊಪ್ಪಲ್ಲ ಕಡೆ ಅದು.
ನಡಿ ಬಕ್ಕೊಂಬ ಕೈ ಮುಕ್ಕು. ಅಮ್ಮ ಬರೀತು ಅಮ್ಮ. ನೀನು ಅದಕ್ಕೆ ಮುಂದೆ ಹೋಗ್ಬೇಕು ತಾನೆ. ಗೋವಿಂದ 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 ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್. ಇದು ನಾನು ಬೆಳಿಗ್ಗೆ ಬೇಗನೆ ಎದ್ದು ತಿಂಡಿಗೆ ಅಂತ ಹೇಳಿ ಪಲಾವ್ ಪ್ರಿಪೇರ್ ಮಾಡಿದ್ದೆ. ಆ್ಯಂಡ್ ಖುಷಿ ಮತ್ತು ಪಾಪು ಇಬ್ಬರು ಎದ್ದೋಳಷ್ಟರಲ್ಲಿ ನಾನು ರೆಡಿ ಆಗಿಬಿಡೋಣ, ಆಮೇಲೆ ಅವ್ರಿಗೆ ರೆಡಿ ಮಾಡ್ಲಿಕ್ಕೆ ಸರಿ ಹೋಗುತ್ತೆ ಅಂತೇಳಿ ನಾನು ರೆಡಿಯಾಗಿ ಇಲ್ಲಿ ನಾಷ್ಟ ಮಾಡ್ತಾಯಿದ್ದೆ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಎಲ್ಲಿಗೆ ಅಂದರೆ ಮಲ್ಲೇಶ್ವರಂಗೆ ಹೋಗಬೇಕಿತ್ತು. 12:15ಗೆ ನಮಗೆ ಅಪಾಯಿಂಟ್ಮೆಂಟ್ ಇದೆ. ಏನಕ್ಕೆ ಅಂತ ಅಂದರೆ ಸ್ವಲ್ಪ ನಮ್ಮದು ಐಫೋನ್ ಪ್ರಾಬ್ಲಮ್ ಇತ್ತು, ಅಂದರೆ ಇಶ್ಯೂ ಆಗಿತ್ತು. ಸೊ ಅದನ್ನು ಸ್ವಲ್ಪ ಚೆಕ್ ಮಾಡಿಸ್ಕೊಂಬರೋಣ, ಸರ್ವಿಸಿಗೆ ಕೊಡೋಣ ಅಂತ ಹೇಳಿ ಹೊರಟಿದ್ವಿ. ಪಾಪುಗೆ ಖುಷಿಗೆ ಹಾಗೆ ಸ್ವಲ್ಪ ಹಂಗೇ ಮಂತ್ರಿ ಮಾಲ್ನಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಇರೋದು, ಓಡಾಡಿಸ್ಕೊಂಡು ಸುತ್ತಾಡಿಸ್ಕೊಂಡು ಬರೋಣ ಅಂತ. ಶೂ ನೋಡು, ಶೂ ಹೊಸ ಶೂನ ಗುಣಂದು, ನಂದು ಖುಷಿದನು ಹೊಸ ಶೂ. ಯಾರು ಚೆನ್ನಾಗೈತೆ? ಯಾರು ಚೆನ್ನಾಗೈತಮ್ಮ? ನಿನ್ ಚೆನ್ನಾಗೈತಾ ಖುಷಿ ಚೆನ್ನಾಗೈತಾ? ನಂದು ನಿಂದು ಏನೇ ಏನು ಹೇಳು? ನನ್ನ ಶೂ ಚೆನ್ನಾಗಿದೆ, ಅದು ಕೊಲೆ ಆಗ್ಬಿಟ್ಟಿದೆ. ನನ್ನ ಹತ್ರ ಬರ್ತೀಯಾ? ಮತ್ತೆ ಬಾಯ್ ಮಾಡ್ದೆ ಏನು? ಇದಾ ಬಟ್ಟೆ ಇನ್ವೆಸ್ಟಿಗೇಷನ್ ಆಫೀಸರ್ ಇವಳು. ಎಲ್ಲಾನು ಚೆಕ್ ಮಾಡಬೇಕು. ಬರಲ್ಲ ನಾನು. ಕೊಡು. ಗಾ ಅಲ್ಲ, ಬರ್ಲಾ ಬೇಡವಾ? ಬಾಯ್ ಗುಣ, ಬಾಯ್ ಕಳ್ಳಿ. ಅಮ್ಮ ನೀನು ಕೂತ್ಕೋ. ಎಲ್ಗೋಗ್ತಿದ್ಯಾ ಗುಣ? ಓಯ್ ಎಲ್ಗೋಗ್ತಿದ್ಯಾ? ಬಾಯ್ ಬಾಯ್ ಏನು ಬಾಯ್ ಅವಳು ಹೇಳ್ತಾಳೆ ಇರೋ. ಏನು ಎಲ್ಲಿಗೆ ಗುಣ? ಅಲ್ಲಿ ನೋಡು, ಅಲ್ಲೂ ಅಲ್ಲಲ್ಲಿ ಬ್ರಷ್ ಮಾಡ್ದೆ ಇವತ್ತು. ಮಾಡಿ ಹೆಂಗ್ ಬ್ರಷ್ ಮಾಡೋದು ಮಾಡು. ಗೋವಾದಲ್ಲೆಲ್ಲ ಕತ್ಲೆ ಮೇಲೆ ಎಣ್ಣೆ ಎಲ್ಲ ಕುಡಿಬೇಕು, ಅವಾಗ ಸತ್ತೋಗ್ತಾಳೆ. ಡ್ರಿಂಕ್ಸ್ ಮಾಡಬಾರ್ದು, ಎಣ್ಣೆ ಕುಡಿಬಾರ್ದು, ಅವಾಗ ಸತ್ತೋಯ್ತಾರೆ. ಇವಳು ನೋಡು, ಶೂ ಬಿಚ್ಚೋದೇ ಆಯ್ತು. ಹಂಗೆ ಎಣ್ಣೆ ಕುಡ್ದೆ ಪೊಲೀಸ್ ಜೈಲ್ಗೆ ಹಾಕ್ತಾಳೆ. ಬಿಡು ಗುಣ, ಅವಳು ಕುತ್ಕೊಳ್ಳಿ. ಒದ್ಯೋದೇನಕ್ಕೆ ನೀನು ಅವಳಿಗೆ? ನೋಡು ಗುಣ, ಪಾಪಚ್ಚೆ. ಏಯ್ ಎದೋಳು ಖುಷಿ, ನೀನು ಒದ್ರೆ ಅವಳಿಗೆ ನಾನು ನಿನ್ಗೆ ಒದಿತೀನಿ. ನಾನು ವ್ಲಾಗ್ ಮಾಡ್ತಾ ಇರೋದು ಐಫೋನಲ್ಲಿ ಆಗಿರೋದ್ರಿಂದ, ಐಫೋನ್ನೇ ಸರ್ವಿಸ್ ಕೊಟ್ಟಿದ್ದರಿಂದ ಐಕೇರ್ನಲ್ಲಿ ಮಂತ್ರಿ ಮಾಲ್ನಲ್ಲಿ ಯಾವುದೇ ಥರದ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸರ್ವಿಸ್ ಕೊಟ್ಟಿದ್ದನ್ನು ಸರ್ವಿಸ್ ಎಲ್ಲ ಮುಗಿದ ಮೇಲೆ ನೆಕ್ಸ್ಟು ಸ್ವಲ್ಪ ಅಲ್ಲೇ ಶಾಪಿಂಗ್ ಮಾಡೋಣ ಅಂತೇಳಿ ಶಾಪ್ ಮಾಡ್ತಾಯಿದ್ವಿ. ಪಾಪು ಮತ್ತು ಖುಷಿನೂ ಅಷ್ಟೇ ಫುಲ್ ಎಂಜಾಯ್ ಮಾಡ್ತಾ ಇಯರ್ ಎಂಡನ್ನ ಎಂಜಾಯ್ ಮಾಡ್ತಾಯಿದ್ರು.
ಎಲ್ಲ ಆದಮೇಲೆ ಅವರು ಸ್ವಲ್ಪ ಖುಷಿ ಇದು ಇಲ್ಲಿ ಮಂತ್ರಿಮೂಲಿಗೆ ಬಂದಾಗಲೆಲ್ಲನೂ ಇದನ್ನ ಆಡಬೇಕು ಅಂತಾಳೆ. ಪ್ರತಿ ಸತಿ ಬಂದಾಗ್ಲೂ ಅವಳು ಆಲ್ಮೋಸ್ಟ್ ಇದನ್ನು ಆಡಿಸ್ಲಿಕ್ಕೆ ಅಂತ ಅಂದ್ಬಿಟ್ಟೇ ಮಂತ್ರಿಮೂಲಿಗೆ ಕರ್ಕೊಂಬರ್ತಾರೆ ಅವರಪ್ಪ. ಬಂದು ಈ ರೀತಿ ಆಡ್ತಾಯಿದ್ಲು. ಪ್ರತಿ ಸಲಿನೂ ಖುಷಿ ಮಾತ್ರ ಆಡ್ತಾಯಿದ್ಲು. ಈ ಸಲ ಪಾಪುನೂ ಅವಳ ಜೊತೆ ಕೂತ್ಕೊಂಡಿದ್ಲು. ಫುಲ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರು ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಿದ್ರು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸ್ಪಂದನ ಧನಂಜಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.